ದಿಸ್ ಈಸ್ MGS ಪವನ್. ಈ ವಿಡಿಯೋದಲ್ಲಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಿಂದಿನ ಕ್ಲಾಸಲ್ಲಿ ನಾವು ಹೀಟ್ ಬಗ್ಗೆ, ಟೆಂಪ್ರೇಚರ್ ಬಗ್ಗೆ, ಅದೇ ರೀತಿ ಟೆಂಪ್ರೇಚರ್ ಮೆಜರ್ಮೆಂಟ್ ಸ್ಕೇಲ್ಸ್ ಬಗ್ಗೆ, ಅದೇ ರೀತಿ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ. ಆ ವಿಡಿಯೋ ವಾಚ್ ಮಾಡಿದ ನಂತರ ಈ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮೊದಲನೇದಾಗಿ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ನೀವು ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಈ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ಸ್ ಅಂದರೆ ಏನು, ಅದರ ಅಪ್ಲಿಕೇಶನ್ ಏನು, ಅದರ ಫಿಸಿಕ್ಸ್ ಬಿಹೈಂಡ್ ಏನು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಲೆಟ್ಸ್ ಬಿಗಿನ್. ಫೇಸ್ ಚೇಂಜ್. ಈ ವಿಡಿಯೋ ಫೇಸ್ ಚೇಂಜ್ ಅಂದರೆ ಏನು? ಹೀಟ್ ರಿಕ್ವೈರ್ಡ್ ಫಾರ್ ಫೇಸ್ ಆಫ್ ಎ ಚೇಂಜ್ ಆಫ್ ಎ ಫೇಸ್ ಆರ್ ಎ ಸ್ಟೇಟ್. ಒಂದು ಸ್ಟೇಟ್ ಇರುತ್ತೆ, ಸಪೋಸ್ ಸಾಲಿಡ್, ಲಿಕ್ವಿಡ್ ಅಥವಾ ಗ್ಯಾಸ್. ಇವಾಗ ವಾಟರ್ ಬಂದು 3 ಸ್ಟೇಟ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಒಂದು ಐಸ್ ಫಾರ್ಮು, ಒಂದು ಲಿಕ್ವಿಡ್ ಫಾರ್ಮು, ಅದೇ ರೀತಿ ಒಂದು ವೇಪರ್ ಫಾರ್ಮು. ಆ ಫೇಸ್, ಒಂದು ಫೇಸಿಂದ ಇನ್ನೊಂದು ಫೇಸ್ ಚೇಂಜ್ ಮಾಡಿದ್ರೆ ನಾವು ಏನಂತ ಕರಿತೀವಿ ಅಂದರೆ ಫೇಸ್ ಚೇಂಜ್ ಅಂತ ಕರಿತೀವಿ. ಅದಕ್ಕೆ ಏನು ಬೇಕಾಗಿದೆ? ಹೀಟ್ ಬೇಕಾಗುತ್ತೆ. ಹೀಟ್ ರಿಕ್ವೈರ್ಡ್ ಫಾರ್ ಚೇಂಜ್ ಆಫ್ ಫೇಸ್ ಆರ್ ಎ ಸ್ಟೇಟ್ ಇಸ್ ಕಾಲ್ಡ್ ಆಸ್ ಫೇಸ್ ಚೇಂಜ್ ಅಂತ ನಾವು ಕರಿತೀವಿ. Q is equal to ml ಅನ್ನೋದು ಫಾರ್ಮುಲಾ. ಇದು ಹೀಟ್ ಎಷ್ಟು ಬೇಕಾಗಿದೆ, m ಅಂದ್ರೆ ಮೋಲ್, L ಅಂದ್ರೆ ಲ್ಯಾಟೆಂಟ್ ಹೀಟ್. ಲ್ಯಾಟೆಂಟ್ ಹೀಟಲ್ಲಿ ವಾಟರ್ ಆಗಿ ಯೂಸ್ ಮಾಡ್ತೀವಿ. ಲ್ಯಾಟೆಂಟ್ ಹೀಟ್ ಅಂದ್ರೆ ಏನು? ದ ಹೀಟ್ ಸಪ್ಲೈಡ್ ಟು ಎ ಸಬ್ಸ್ಟೆನ್ಸ್ ವಿಚ್ ಚೇಂಜ್ ಇಟ್ಸ್ ಸ್ಟೇಟ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್ ಈಸ್ ಕಾಲ್ಡ್ ಆಸ್ ಲ್ಯಾಟೆಂಟ್ ಹೀಟ್ ಆಫ್ ಬಾಡಿ. ಲ್ಯಾಟೆಂಟ್ ಹೀಟ್ ಆಫ್ ದಟ್ ಬಾಡಿ ಅಂದರೆ ನಮಗೆ ಎಷ್ಟು ಹೀಟ್ ಬೇಕಾಗಿದೆ ಒಂದು ಸಬ್ಸ್ಟೆನ್ಸ್ ದ ಸ್ಟೇಟು ಚೇಂಜ್ ಮಾಡೋಕ್ಕೆ. ಸ್ಟೇಟ್ ಅಥವಾ ಫೇಸ್, ಸ್ಟೇಟ್ 9 ಅಂತ ಏನು ಕರಿತೀವಿ, ಫೇಸ್ ಅಂತ ಕರಿತೀವಿ. ಅದು ಯಾವ ಸ್ಟೇಟ್, ಕಂಡೀಷನ್ ಏನಂದರೆ ಕಾನ್ಸ್ಟೆಂಟ್ ಟೆಂಪ್ರೇಚರಲ್ಲಿ. ಅಂಥದನ್ನ ಏನಂತ ಕರಿತೀವಿ ಅಂದರೆ ನಾವು ಲ್ಯಾಟೆಂಟ್ ಹೀಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಲ್ಯಾಟೆಂಟ್ ಹೀಟ್ ಆಫ್ ಫ್ಯೂಷನ್. ಇದನ್ನ ಹೀಟ್ ಸಪ್ಲೈಡ್ ಟು ಎ ಸಬ್ಸ್ಟೆನ್ಸ್ ವಿಚ್ ಚೇಂಜಸ್ ಇಟ್ಸ್ ಸ್ಟೇಟ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಸ್ಟೇಟ್ at its melting point and 1 atmospheric pressure is called as latent heat. ಇಲ್ಲಿ ನೀವು ನೋಡಬಹುದಾಗಿದೆ, ಇಲ್ಲಿ ಕಂಡೀಷನ್ ಮೆನ್ಷನ್ ಮಾಡಿದೆ. ಒಂದು ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಅಲ್ಲಿ ಮೆನ್ಷನ್ ಮಾಡಿದೆ. ಲೇಟೆಂಟ್ ಹೀಟ್ ಅಲ್ಲಿ ಏನಾಗಿದೆ, ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ನಾವು ಡಿಫೈನ್ ಮಾಡಿದ್ವಿ. ಇಲ್ಲಿ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಅದನ್ನ ನೀವು ಕನ್ಫ್ಯೂಸ್ ಆಗ್ಬೋದು. ಇದು ಫ್ಯೂಷನ್ ಆಗಿದೆ, ಇದು ಬರೀ ಲೇಟೆಂಟ್ ಹೀಟ್. ದ ಹೀಟ್ ಸಪ್ಲೈಡ್, ಎಷ್ಟು ಹೀಟ್ ಸಪ್ಲೈ ಮಾಡಿದ್ವಿ ಒಂದು ಸಬ್ಸ್ಟೆನ್ಸ್ ನ ಸಾಲಿಡ್ ಟು ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಮಾಡಿದಾಗ, ಎಲ್ಲಿ ಅಟ್ ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್, ಎಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಮೆಲ್ಟಿಂಗ್ ಪಾಯಿಂಟ್ಗೆ, ಅದನ್ನ ಏನಂತ ಕರಿತೀವಿ ಅಂದರೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಇದು ಯಾವ ಸ್ಟೇಟ್, ಯಾವ ಕಂಡೀಷನ್ ಇದೆ? ಅಟ್ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲಿ ಇರುತ್ತೆ. ಇದನ್ನೇನಂತ ಕರಿತೀವಿ? ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂದ್ರೆ ಏನು? ದ ಹೀಟ್ ಸಪ್ಲೈ ಟು ಎ ಸಬ್ಸ್ಟೆನ್ಸ್ ವಿಚ್ ಚೇಂಜಸ್ ಇಟ್ಸ್ ಸ್ಟೇಟ್ ಫ್ರಮ್ ಲಿಕ್ವಿಡ್ ಟು ವೇಪರ್ ಸ್ಟೇಟ್ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಅಂಡ್ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇಲ್ಲಿ ಕಂಡೀಷನ್ ಸೇಮ್, 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಗಿದೆ. ಒಂದು ಸಬ್ಸ್ಟೆನ್ಸ್ದು ಲಿಕ್ವಿಡ್ ಇಂದ ವೇಪರ್ ಸ್ಟೇಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಏನಂತ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ನೇ ಅಂತ ಕರಿತೀವಿ ಅಂದರೆ ಲೇಟೆಂಟ್ ಹೀಟ್ ಆಫ್ ವೇಪರ್. ನಮ್ಗೆ ಎಷ್ಟು ಹೀಟ್ ಬೇಕೋ ಒಂದು ಸಬ್ಸ್ಟೆನ್ಸ್ದು ಲಿಕ್ವಿಡ್ ಸ್ಟೇಟ್ ಇಂದ ವೇಪರ್ ಸ್ಟೇಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಅಟ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್, ಎಲ್ಲಿ ಆ ಲಿಕ್ವಿಡ್ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿವರೆಗೂ ಏನಂತ ಕರಿತೀವಿ ನಾವು? ಲೇಟೆಂಟ್ ಹೀಟ್ ಆಫ್ ವೇಪರೈಸ್ ಅಂತ ಕರಿತೀವಿ. ಲೇಟೆಂಟ್ ಹೀಟ್ ಆಫ್ ಐಸ್, ಇದು ನೀವು ಎಕ್ಸಾಮ್ಸ್ ಅಲ್ಲಿ ಒಂದ್ಸರಿ ಮೆನ್ಷನ್ ಮಾಡಿರ್ತಾರೆ, ಒಂದ್ಸರಿ ವ್ಯಾಲ್ಯೂ ಮೆನ್ಷನ್ ಮಾಡಲ್ಲ. ಸೊ ಈ ವ್ಯಾಲ್ಯೂಸ್ನ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಲೇಟೆಂಟ್ ಹೀಟ್ ಆಫ್ ಐಸ್ ಎಷ್ಟಂದ್ರೆ 80 ಕ್ಯಾಲೋರೀಸ್. ಅದೇ ಲೇಟೆಂಟ್ ಹೀಟ್ ಆಫ್ ಸ್ಟೀಮ್ ಅಂದ್ಬಿಟ್ಟು 540 ಕ್ಯಾಲೋರೀಸ್, 550 ಕಿಲೋ ಕ್ಯಾಲೋರೀಸ್, ಕೆಲ್ವಿನ್ ಕ್ಯಾಲೋರೀಸ್ ಪರ್ ಗ್ರಾಮ್. ಇದು ಡಿಫ್ರೆಂಟ್ SI ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ದ ಗಿವನ್ ಫಿಗರ್ ರಿಪ್ರೆಸೆಂಟ್ ದ ಚೇಂಜ್ ಇನ್ ದ ಸ್ಟೇಟ್ ಆಫ್ ಡಿಫ್ರೆಂಟ್ ಸ್ಟೇಟ್. ಬಂದ್ಬಿಟ್ಟು ಇಲ್ಲಿ ನೋಡ್ಬೋದಾಗಿದೆ ನೀವು. ಇಲ್ಲಿ T ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್, TB ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್. ಸಪೋಸ್ ಇಲ್ಲಿ ಏನಾಗ್ತಿದೆ, ಐಸ್ ಅನ್ನೋದು ಮೆಲ್ಟ್ ಆಗ್ತಾ ಹೋಗ್ತಿದೆ. ಸೊ ಇಲ್ಲಿ ಒಂದು ಸ್ಟೇಟ್ ಅಟೆಂಡ್ ಆಗ್ತಿದ್ದಂಗೆ ನಮ್ಗೆ ಏನು ಸಿಗುತ್ತೆ? ಐಸು ಮತ್ತೆ ವಾಟರ್ ಸಿಗುತ್ತೆ. ನೆಕ್ಸ್ಟ್ ಹೀಟ್ ಸಪ್ಲೈ ಮಾಡೋದು ಇನ್ಕ್ರೀಸ್ ಮಾಡ್ತಾ ನಮಗೆ ಐಸ್ ಅನ್ನೋದು ಕಂಪ್ಲೀಟ್ ಆಗಿ ರಿಮೂವ್ ಆಗಿ ಓನ್ಲಿ ವಾಟರ್ ಎಕ್ಸಿಸ್ಟ್ ಆಗುತ್ತೆ. ಅದು ಬಾಯ್ಲಿಂಗ್ ಟೆಂಪರೇಚರ್ಗೆ ಅಟೆಂಡ್ ಆದಾಗ ನಮಗೆ ವಾಟರ್ ಮತ್ತು ಸ್ಟೀಮ್ ಎಕ್ಸಿಸ್ಟ್ ಆಗುತ್ತೆ. ಇಲ್ಲಿ ಯಾವ ರೀತಿ ಐಸ್ ಪ್ಲಸ್ ವಾಟರ್ ಎಕ್ಸಿಸ್ಟ್ ಆಯಿತು, ಇಲ್ಲಿ ವಾಟರ್ ಪ್ಲಸ್ ಸ್ಟೀಮ್ ಇನ್ಕ್ರೀಸ್ ಬರುತ್ತೆ. ಇಲ್ಲಿ ಯಾವಾಗ ಟೆಂಪರೇಚರು ಇನ್ಕ್ರೀಸ್ ಮಾಡ್ತಾ ಹೋದಾಗ ಹೀಟ್ ಕೂಡ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ನೆಕ್ಸ್ಟ್ ಹೀಟ್ ಹಂಗೆ ಅದೇ ರೀತಿ ನಾವು
ಇನ್ಕ್ರೀಸ್ ಮಾಡ್ತಾ ಹೋದಾಗ ಟೆಂಪ್ರೇಚರ್ ಕೂಡ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ನಮ್ಗೆ ಅವಾಗ ಕಂಪ್ಲೀಟ್ ಆಗಿ ವಾಟರ್ ಇದ್ದಿದ್ದೆಲ್ಲ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. TM ಅನ್ನೋದು ಮೆಲ್ಟಿಂಗ್ ಟೆಂಪ್ರೇಚರ್, TB ಅನ್ನೋದು ಬಾಯ್ಲಿಂಗ್ ಟೆಂಪರೇಚರ್. ಈ ಥೀಟಾ ಅನ್ನೋದು ಸಪೋಸ್ ಇಲ್ಲಿ ಲೈನ್ ಡ್ರಾ ಮಾಡಿದ್ರೆ ಈ ಥೀಟಾ ಅನ್ನೋದು ವ್ಯಾಲ್ಯೂ, ಸಮ್ ವ್ಯಾಲ್ಯೂಸ್ ಇದು ಎಷ್ಟಿರುತ್ತೆ, θ2 ಗ್ರೇಟರ್ ದೆನ್ θ1. ಈ ಲೆಂತ್ ಅನ್ನೋದು L2 ಅನ್ನೋದು L1. ಅಂದರೆ ನಮಗೆ ವಾಟರ್ ಮತ್ತು ಸ್ಟೀಮ್ ಎಕ್ಸಿಸ್ಟ್ ಆಗೋದು ಲಾಂಗ್, ನಮಗೆ ಟೆಂಪ್ರೇಚರ್ ಜಾಸ್ತಿ ಹೀಟ್ ಸಪ್ಲೈ ಮಾಡಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ಕಂಪೇರ್ ಮಾಡಿದ್ರೆ L1 ಅನ್ನೋದು ಕಡಿಮೆ ಇರುತ್ತೆ, ಹೀಟ್ ಸಪ್ಲೈ ಅಮೌಂಟು ಕಡಿಮೆ ಇರುತ್ತೆ, ಇಲ್ಲಿ ಹೀಟ್ ಡಿಫ್ರೆನ್ಸು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಟು. ಇಫ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್ ಆಫ್ ಎ ಲಿಕ್ವಿಡ್, kinetic energy increases and temperature increases, but later time kinetic energy stop increases and phase change of liquid starts changing. ಅಂದರೆ ನಾವು ಯಾವಾಗ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತೀವೋ ಅವಾಗ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಆಫ್ ದಟ್ ಮಾಲಿಕ್ಯೂಲ್ಸ್ ಇರುತ್ತಲ್ಲ, ಮಾಲಿಕ್ಯೂಲ್ಸ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಟೆಂಪ್ರೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಾವು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತೀವಿ. ಒಂದು ಸ್ವಲ್ಪ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಿದ್ದಂಗೆ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಟೈಂಡ್ ಆಗುತ್ತೆ. ಸಪೋಸ್ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಟೆಂಪ್ರೇಚರ್ ಆಫ್ ಮೆಲ್ಟಿಂಗ್ ಟೆಂಪ್ರೇಚರ್ ಕನ್ಸಿಡರ್ ಮಾಡುತ್ತೆ, ಕೈನೆಟಿಕ್ ಎನರ್ಜಿ ಸ್ಟಾಪ್ increasing and the phase of the liquid starts changing. ಫೇಸ್ ಏನಾಗ್ತಿದೆ, ಇಲ್ಲಿ ಚೇಂಜ್ ಆಗ್ತಾ ಹೋಗಿದೆ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಈ ಕಂಡೀಷನ್ ಅಲ್ಲಿ ಕೈನೆಟಿಕ್ ಎನರ್ಜಿ ಅನ್ನೋದು ಕಾನ್ಸ್ಟೆಂಟ್ ಆಗಿ ಇರುತ್ತೆ, ಇನ್ಕ್ರೀಸ್ ಆಗಲ್ಲ. ಹೀಟ್ ಟ್ರಾನ್ಸ್ಫರ್ ಅಂದ್ರೆ ಏನು? ಹೀಟ್ ಟ್ರಾನ್ಸ್ಫರ್ ಅಂದ್ರೆ ಹೀಟ್ ಈಸ್ ಅ ಎನರ್ಜಿ ಇಟ್ ಟ್ರಾನ್ಸಿಟ್ಸ್ ವಿಚ್ ಫ್ಲೋಸ್ ಡ್ಯೂ ಟು ಟೆಂಪ್ರೇಚರ್ ಡಿಫ್ರೆನ್ಸ್. ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಡಿಫೈನ್ ಮಾಡಿದ್ವಿ ಹೀಟ್ ಅಂದ್ರೆ ಏನು, ಯಾವಾಗ ಆಗುತ್ತೆ ಅಂದ್ರೆ ಯಾವಾಗ ಟೆಂಪ್ರೇಚರ್ ಡಿಫ್ರೆನ್ಸ್ ಎಕ್ಸಿಸ್ಟ್ ಆಗುತ್ತೆ ಒಂದು ಟೂ ಡಿಫ್ರೆನ್ಸ್ ಬಾಡಿ ಮಧ್ಯೆ, ಅವಾಗ ಹೀಟ್ ಟ್ರಾನ್ಸ್ಫರ್ ಅನ್ನೋದು ನಡೆಯುತ್ತೆ. ಫ್ರಮ್ ಎ ಬಾಡಿ ಆಫ್ ಹೈಯರ್ ಟೆಂಪರೇಚರ್ ಟು ಎ ಲೋಯರ್ ಟೆಂಪರೇಚರ್, ದಿಸ್ ಟ್ರಾನ್ಸ್ಫರ್ ಆಫ್ ಹೀಟ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ ಟೇಕ್ಸ್ ಪ್ಲೇಸ್ ಥ್ರೂ 3 ರೂಟ್ಸ್. ಹೀಟ್ ಟ್ರಾನ್ಸ್ಫರ್ ಅನ್ನೋದು 3 ಡಿಫ್ರೆಂಟ್ ಮೋಡ್ಸ್ ಅಲ್ಲಿ ಟೇಕ್ಸ್ ಪ್ಲೇಸ್ ಆಗುತ್ತೆ, ನಡೆಯುತ್ತೆ. ಅದು ಯಾವ್ಯಾವ ಬಂದ್ಬಿಟ್ಟು ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್. ಇವನ್ನ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ಫರ್ದರ್ ವಿಡಿಯೋಸ್ ಮಾಡೋದ್ರಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಕಂಡಕ್ಷನ್ ಬಂದ್ಬಿಟ್ಟು ರಿಕ್ವೈರ್ಸ್ ಎ ಮೀಡಿಯಂ. ಇವಾಗ ಜಸ್ಟ್ ಕಂಡೀಷನ್ಸ್ ನೋಡೋಣ. ಕಂಡಕ್ಷನ್ ಆಗಬೇಕಾದ್ರೆ ಏನು, ಕನ್ವೆಕ್ಷನ್ ಆಗಬೇಕಾದ್ರೆ ಏನು, ರೇಡಿಯೇಷನ್ ಆಗಬೇಕಾದ್ರೆ ಏನೇನು ಕಂಡೀಷನ್ ಇರಬೇಕು ಅನ್ನೋದು ನಾವು ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಡಕ್ಷನ್ ಬಗ್ಗೆ ಡೀಟೇಲ್ ಆಗಿ, ಅದೇ ರೀತಿ ಕನ್ವೆಕ್ಷನ್, ರೇಡಿಯೇಷನ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಡಕ್ಷನ್ ಅಂದ್ರೆ ಏನು, ಕಂಡಕ್ಷನ್ಗೆ ಏನೇನು ಬೇಕು, ರಿಕ್ವೈರ್ಸ್ ಎ ಮೀಡಿಯಂ. Energy is transmitted from one particle to another particle without displacement of particle. Suppose one particle consider ಮಾಡಿದ್ರೆ, suppose one particle ಇಲ್ಲೊಂದು particle consider ಮಾಡಿದ್ರೆ, ಈ ಪಾರ್ಟಿಕಲ್ ಇಂದ ಈ ಪಾರ್ಟಿಕಲ್ಗೆ ಹೀಟ್ ಟ್ರಾನ್ಸ್ಫರ್ ಹೋಗುತ್ತೆ. ಇಲ್ಲಿ ಮೀಡಿಯಂ ಅನ್ನೋದು ಸಬ್ ಮೀಡಿಯಂ ಎಕ್ಸಿಸ್ಟ್ ಆಗಿರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ, ಪಾರ್ಟಿಕಲ್ ಇಲ್ಲಿರೋ ಪಾರ್ಟಿಕಲ್ ಇಲ್ಲಿಗೆ ಡಿಸ್ಪ್ಲೇಸು ಆಗೋದಿಲ್ಲ ಅನ್ನೋದು ಇದ್ರ ಮೀನಿಂಗ್. ನೋ ಟ್ರಾನ್ಸ್ಫರ್ ಆಫ್ ಪಾರ್ಟಿಕಲ್ ಅನ್ನೋದು ಮೂವ್ ಆಗಲ್ಲ. ಕನ್ವೆಕ್ಷನ್ ರಿಕ್ವೈರ್ಸ್ ಎ ಮೀಡಿಯಂ, ಇದಕ್ಕೂ ಮೀಡಿಯಂ ಬೇಕು. ಎನರ್ಜಿ ಟ್ರಾನ್ಸ್ಫರ್ ಥ್ರೂ ಮೂವ್ಮೆಂಟ್ ಆಫ್ ಪಾರ್ಟಿಕಲ್ ಆಫ್ ಎ ಮೀಡಿಯಂ. ರೇಡಿಯೇಷನ್ ಡಸ್ ನಾಟ್ ರಿಕ್ವೈರ್ಡ್ ಎ ಮೀಡಿಯಂ, ಇದಕ್ಕೆ ಮೀಡಿಯಂ ಬೇಕಿಲ್ಲ. ಎನರ್ಜಿ ಟ್ರಾನ್ಸ್ಫರ್ ಥ್ರೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಕನ್ಸಿಡರ್ ಮಾಡೋಣ T1 ಅನ್ನೋದು T2. ಇಲ್ಲಿ T1 ಅನ್ನೋದು ಹೈಯರ್ ಟೆಂಪರೇಚರ್, T2 ಅನ್ನೋದು ಲೋಯರ್ ಟೆಂಪರೇಚರ್. ಸೊ ಇಲ್ಲಿ ಹೀಟ್ ಅನ್ನೋದು ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ವ್ಯಾಕ್ಯೂಮ್ ಮುಖಾಂತರ ರೇಡಿಯೇಷನ್ ಟ್ರಾನ್ಸ್ಫರ್ ಆಗ್ತಿದೆ. ಇಲ್ಲಿ ಸಮ್ ಮೀಡಿಯಂ ಪ್ರೆಸೆಂಟ್ ಇದೆ, ಯಾವುದೋ ಒಂದು ಮೆಟೀರಿಯಲ್ ಇದೆ ಅಥವಾ ಯಾವುದೋ ಒಂದು ಕಂಡಕ್ಟಿಂಗ್ ಮೀಡಿಯಂ ಇದೆ, ಫ್ಲೂಯಿಡ್ ಇದೆ. ಸೊ ಇಲ್ಲಿಂದ ಹೀಟು ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಏರ್ ಕನ್ವೆಕ್ಷನ್ ಪ್ಲಸ್ ರೇಡಿಯೇಷನ್. ಇಲ್ಲಿ ಕನ್ವೆಕ್ಷನ್ ಮುಖಾಂತರ ನಮಗೆ ಟ್ರಾನ್ಸ್ಫರ್ ಆಗ್ತಿದೆ. ಸೊ ಇಲ್ಲಿ ಮೀಡಿಯಂ ಪ್ರೆಸೆಂಟ್ ಇದೆ. ಇಲ್ಲಿ ಏನಾಗಿದೆ, ಕನೆಕ್ಷನ್ ಇದರಿಂದ ಇದರಲ್ಲಿ ಇಂಟರ್ಮೀಡಿಯೇಟ್ ಕನೆಕ್ಷನ್ ಇಲ್ಲ. ಸೊ ಇದು ಈ ಮೀಡಿಯಂ ಮುಖಾಂತರ ಸಮ್ ಏರ್ ಮಾಲಿಕ್ಯೂಲ್ಸ್ ಮುಖಾಂತರ ಇದು ಹೀಟ್ ಅನ್ನೋದು ಈ ಪಾರ್ಟಿಕಲ್ ಈ ಪಾರ್ಟಿಕಲ್ದಿಂದ ಈ ಪಾರ್ಟಿಕಲ್ ಈ ರೀತಿ ಟ್ರಾನ್ಸ್ಫರ್ ಆಗ್ತಾ ಹೋಗಿ T2ಗೆ ಮೂವ್ ಆಗ್ತಿದೆ. ಇದು ಅದೇ ರೀತಿ ಇದು ಕೂಡ ರೇಡಿಯೇಷನ್ ಮುಖಾಂತರ ಕೂಡ ಹೋಗ್ಬೋದು. ನೆಕ್ಸ್ಟ್ ಬಂದು ಏರ್ ಕನ್ವೆಕ್ಷನ್ ಪ್ಲಸ್ ರೇಡಿಯೇಷನ್ ಪ್ಲಸ್ ಕಂಡಕ್ಷನ್. ಈ ಫಿಗರ್ ಅಲ್ಲಿ ಇದರಲ್ಲಿ ನಿಮಗೆ ಏನು ಗೊತ್ತಾಗುತ್ತೆ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲ 3 ಮೋಡ್ಸ್ ಆಫ್ ರೇಡಿಯೇಷನ್ ಗೊತ್ತಾಗುತ್ತೆ. ಇಲ್ಲಿ ಒಂದು ಕಂಡಕ್ಷನ್ ಮುಖಾಂತರ ಪಾಸ್ ಆಗ್ತಿದೆ, ಒಂದು ಏರ್ ಕನ್ವೆಕ್ಷನ್ ಮುಖಾಂತರ ಪಾಸ್ ಆಗ್ತಿದೆ, ಒಂದು ರೇಡಿಯೇಷನ್ ಮುಖಾಂತರ ಹೋಗ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟೀಫನ್ಸ್ ಲಾ ಬಗ್ಗೆ, ಅದೇ ರೀತಿ ಬ್ಲಾಕ್ ಬಾಡಿ ರೇಡಿಯೇಷನ್ಸ್ ಬಗ್ಗೆ, ಅದೇ ರೀತಿ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. Thank you for watching. Please do like and subscribe to my channel.